Good evening, everyone. So, I'm Santosh Hubbali. Today, we shall discuss the sociological perspectives of first semester. So, here we'll be discussing meaning of sociological perspective, and next we'll be discussing types of sociological perspective, where we see the first one functionalist perspective, the second one conflict perspective, and the third one symbolic interactionist perspective. So before we proceed, we shall know what is exactly the perspective. Perspective simply means the way how we look at things. It means perspective ಅಂತಕ್ಕಂಥದ್ದು ಅಥವಾ ದೃಷ್ಟಿಕೋನ ಅಂತಕ್ಕಂಥದ್ದು ಸನ್ನಿವೇಶಗಳನ್ನ ಅಥವಾ ನಾವು ವಸ್ತುಗಳನ್ನ ಯಾವ ದೃಷ್ಟಿಯಲ್ಲಿ ಕಾಣ್ತೀವಿ ಅಥವಾ ನೋಡುವಂಥ ದೃಷ್ಟಿಕೋನವನ್ನು ಅದು ತೋರಿಸ್ತದೆ ಅಥವಾ ಅದು ತಿಳಿಸ್ತದೆ. ಹಾಗೆ ನಾವಿಲ್ಲಿ ಕಾಣೋದಂದ್ರೆ ಎವ್ರಿ ಪರ್ಸನ್ ಹ್ಯಾಸ್ ಇಸ್ ಓನ್ ಆಂಗಲ್ ಟು ಸಿ ಆರ್ ವ್ಯೂ ಥಿಂಗ್ಸ್ ಅಂತಂದ್ರೆ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ವಸ್ತುಗಳನ್ನಾಗಲಿ ಸನ್ನಿವೇಶಗಳನ್ನಾಗಲಿ ನೋಡ್ತಕ್ಕಂಥದ್ದು ಅಥವಾ ನೋಡುವಂಥ ದೃಷ್ಟಿಕೋನ ಅವು ಪ್ರತಿಯೊಂದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರೋದನ್ನು ನಾವು ಕಾಣ್ಬೋದು. ಹಾಗೆ ವಿಶಾಲವಾಗಿ ಹೇಳೋದಾತಂದ್ರೆ ಎವ್ರಿ ಪರ್ಸನ್ ಸೀಸ್ ದ ವರ್ಲ್ಡ್ ಡಿಫ್ರೆಂಟ್ಲಿ, ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಜಗತ್ತನ್ನ ನೋಡುವಂಥ ದೃಷ್ಟಿಕೋನ ಭಿನ್ನವಾಗಿರ್ತದೆ. ದಿಸ್ ಡಿಫರೆನ್ಸ್ ಇನ್ ದಿ ಪಾಯಿಂಟ್ ಆಫ್ ವ್ಯೂ ಈಸ್ ಕಾಲ್ಡ್ ಪರ್ಸ್ಪೆಕ್ಟಿವ್. ಅಂದ್ರೆ ವ್ಯಕ್ತಿಗಳು ಈ ರೀತಿ ಜಗತ್ತನ್ನ ನೋಡುವಂಥ ಭಿನ್ನವಾದಂಥ ದೃಷ್ಟಿಕೋನವನ್ನು ನಾವು ಇಲ್ಲಿ ಪರ್ಸ್ಪೆಕ್ಟಿವ್ ಅಂತ ಕರಿತೀವಿ. ಹಾಗೆ ಇನ್ನು ಸೋಷಿಯಾಲಜಿಕಲ್ ಪರ್ಸ್ಪೆಕ್ಟಿವ್ ಅಂದ್ರೆ ಸಮಾಜಶಾಸ್ತ್ರೀಯ ಪರಿದೃಷ್ಟಿ ಅಥವಾ ಸಮಾಜಶಾಸ್ತ್ರೀಯ ದೃಷ್ಟಿಕೋನ ಅಂತಕ್ಕಂಥದ್ದು ಏನಂತಂದ್ರೆ ಇಟ್ ಈಸ್ ದ ವೇ ಆಫ್ ಲುಕಿಂಗ್ ಅಟ್ ದಿ ಸೊಸೈಟಿ ಅಂಡ್ ದ ಸೋಷಿಯಲ್ ಬಿಹೇವಿಯರ್. ಅಂದ್ರೆ ಸೋಷಿಯಾಲಜಿಕಲ್ ಪರ್ಸ್ಪೆಕ್ಟಿವ್ ಸಮಾಜಶಾಸ್ತ್ರೀಯ ದೃಷ್ಟಿಕೋನ ಅಂತಂದ್ರೆ ಸಾಮಾಜಿಕ ವರ್ತನೆ ಮತ್ತು ಸಮಾಜವನ್ನ ನೋಡುವಂತ ಒಂದು ದೃಷ್ಟಿಕೋನ ಸಮಾಜಶಾಸ್ತ್ರೀಯ ದೃಷ್ಟಿಕೋನವಾಗಿದೆ. ಹಾಗೆ ಇನ್ನು ಇಲ್ಲಿ ದ ಪೀಟರ್ ಬರ್ಗರ್ ಅಂತಕ್ಕಂಥವ್ರು ಇನ್ವಿಟೇಷನ್ ಟು ಸೋಷಿಯಾಲಜಿ ಅಂತಕ್ಕಂಥ ಗ್ರಂಥದಲ್ಲಿ ಪ್ರಸ್ತಾಪಿಸಿದಂತೆ ದಿ ಪರ್ಸ್ಪೆಕ್ಟಿವ್ ಆಫ್ ಸೋಷಿಯಾಲಜಿ ಇನ್ವಾಲ್ವ್ಸ್ ಸೀಯಿಂಗ್ ಥ್ರೂ ದ ಔಟ್ಸೈಡ್ ಅಫಿಯರೆನ್ಸಸ್ ಆಫ್ ಪೀಪಲ್ಸ್ ಆಕ್ಷನ್ಸ್ ಅಂಡ್ ಆರ್ಗನೈಸೇಷನ್. ಸೊ ಇಟ್ ಮೀನ್ಸ್ ಅವ್ರ ಪ್ರಕಾರ ಈ ಪರ್ಸ್ಪೆಕ್ಟಿವ್ ಆಫ್ ಸೋಷಿಯಾಲಜಿ ಅಂತಕ್ಕಂಥದ್ದು ಇದು ಜನರ ಬಾಹ್ಯವಾದಂಥ ಒಂದು ಅಥವಾ ಬಾಹ್ಯದ ರೀತಿ ಬಾಹ್ಯವಾಗಿ ಕಾಣುವಂಥದ್ದನ್ನ ನೋಡುವುದಾಗಿದೆ ಅಂತ ಹೇಳ್ತಾರೆ. ಹಾಗೆ ಇನ್ನು ಸೋಷಿಯಾಲಜಿಕಲ್ ಪರ್ಸ್ಪೆಕ್ಟಿವ್ಸ್ ಆರ್ ದ ಟೂಲ್ ಫಾರ್ ಅನಲೈಸಿಂಗ್ ಸೋಷಿಯಲ್ ಲೈಫ್ ಅಟ್ ಬೋತ್ ಮ್ಯಾಕ್ರೋ ಅಂಡ್ ಮೈಕ್ರೋ ಲೆವೆಲ್. ಈ ಸಮಾಜಶಾಸ್ತ್ರೀಯ ದೃಷ್ಟಿಕೋನಗಳು ಸಾಮಾಜಿಕ ಜೀವನವನ್ನ ಅವು ವಿಶಾಲವಾಗಿ ಹಾಗೂ ಸೂಕ್ಷ್ಮವಾಗಿ ನೋಡುವಂತಹ ಒಂದು ವಿಧಾನಗಳಾಗಿವೆ. ಹಾಗೆ ಸೋಷಿಯಾಲಜಿಕಲ್ ಪರ್ಸ್ಪೆಕ್ಟಿವ್ಸ್ ಅಸ್ಯೂಮ್ ದಟ್ ಇಂಡಿವಿಜುವಲ್ಸ್ ಆರ್ ಸೋಷಿಯಲ್ ಬೀಯಿಂಗ್ಸ್ by their nature and are for the most part socially determined. ಹಾಗೆ individuals create, sustain and change the social forms within which they conduct their lives. So here now we shall see the major sociological perspectives in sociology. As we had discussed earlier, we have three main major sociological perspectives in sociology. In that we one have functionalist perspective, the second one conflict perspective, and the third one symbolic interactionist perspective. Here the functionalist and conflict perspective both view society from macro perspective. ಅಂದ್ರೆ ಈ ಕಾರ್ಯಾತ್ಮಕ ಮತ್ತು ಸಂಘರ್ಷಾತ್ಮಕ ದೃಷ್ಟಿಕೋನದಲ್ಲಿ ಇವರು ಸಮಾಜವನ್ನ ಒಂದು ವಿಶಾಲ ದೃಷ್ಟಿಕೋನದಲ್ಲಿ ಕಾಣುವುದನ್ನ ನಾವು ನೋಡಬಹುದು. ಹಾಗೆ ಸಿಂಬಾಲಿಕ್ ಇಂಟರಾಕ್ಷನಿಸ್ಟ್ ಅಂದ್ರೆ ಸಾಂಕೇತಿಕ ಅಂತಕ್ರಿಯೆ ದೃಷ್ಟಿಕೋನದಲ್ಲಿ ಇವರು ಸಮಾಜವನ್ನ ಒಂದು ಸೂಕ್ಷ್ಮ ದೃಷ್ಟಿಕೋನದಿಂದ ಕಾಣುವುದನ್ನ ನೋಡಬಹುದು. In a functionalist perspective starts with analysis by asking some fundamental questions. ಅಂತಂದ್ರೆ ಕಾರ್ಯಾತ್ಮಕ ದೃಷ್ಟಿಕೋನದಲ್ಲಿ ಇವರು ಮುಖ್ಯವಾಗಿ ಕೆಲವು ಮುಖ್ಯವಾದಂಥ ಪ್ರಶ್ನೆಗಳನ್ನ ಕೇಳುವುದರ ಮೂಲಕ ಇವರು ಸಮಾಜ ಅಥವಾ ಇವ್ರ ದೃಷ್ಟಿಕೋನ ಅಂತಕ್ಕಂಥದ್ದು ಸ್ಟಾರ್ಟ್ ಆಗ್ತದ. ಇಲ್ಲಿ ಅವರು ಇಡ್ತಕ್ಕಂಥ ಮೊದಲನೇ ಪ್ರಶ್ನೆ ಏನಂತಂದ್ರೆ ವಾಟ್ ಕೀಪ್ ಸೊಸೈಟಿ ಫಂಕ್ಷನಿಂಗ್ ಸ್ಮೂತ್ಲಿ, ಅಂದ್ರೆ ಸಮಾಜ ಅಂತಕ್ಕಂಥದ್ದು ಸ್ಮೂತ್ ಆಗಿ ನಡಿಲಿಕ್ಕೆ ಅದಕ್ಕೆ ಏನು ಕಾರಣಗಳಿರ್ಬೋದು ಅಂತಕ್ಕಂಥದ್ದು. ಹಾಗೆ ದ ಸೆಕೆಂಡ್ ಕ್ವಶನ್ ದೇ ಪುಟ್ ಫೋರ್ತ್ ಈಸ್ what are the parts of society and how do they relate? It means what are the parts of society ಅಂದ್ರೆ ಸಮಾಜದ ಭಾಗಗಳು ಯಾವುವು ಮತ್ತು how they are related ಅಂದ್ರೆ ಆ ಭಾಗಗಳು ಯಾವ ರೀತಿ ಸಂಬಂಧಿತವಾಗಿವೆ ಅಂತಕ್ಕಂಥದ್ದು. Then the third question they have is
ವಾಟ್ ಆರ್ ದಿ ಇಂಟೆಂಡೆಡ್ ಅಂಡ್ ಅನ್ಇಂಟೆಂಡೆಡ್ ಔಟ್ಕಮ್ಸ್ ಆಫ್ ಆನ್ ಇವೆಂಟ್. ಅಂದರೆ ಉದ್ದೇಶಿತ ಮತ್ತು ಉದ್ದೇಶಿತವಲ್ಲದ ಪ್ರತಿಫಲಗಳು ಏನು, ಅಂದರೆ ಯಾವುದೇ ಒಂದು ಘಟನೆಯ ಉದ್ದೇಶಿತ ಮತ್ತು ಉದ್ದೇಶಿತವಲ್ಲದ ಒಂದು ಪ್ರತಿಫಲಗಳು ಏನಿರ್ತವು ಅಂತ. ಓಕೆ, ವಿತ್ ದೀಸ್ 3 ಕ್ವಶನ್ಸ್ ದೇ ಸಿ ದ ಸೊಸೈಟಿ ಫಂಕ್ಷನಲಿ. ಹಾಗೆ ಇಲ್ಲಿ ಈ ಒಂದು ದೃಷ್ಟಿಕೋನದಲ್ಲಿ ಬರ್ತಕ್ಕಂಥ ಮುಖ್ಯವಾದಂಥ ಒಂದು ಪ್ರತಿಪಾದಕರು ಅಂತಂದ್ರೆ ಅಲ್ಲಿ ಆಗಸ್ಟ್ ಕೌಂಟ್, ಮೊದಲನೇದಾಗಿ ಆಗಸ್ಟ್ ಕೌಂಟ್ ನೋಡ್ತೀವಿ. ಹಾಗೆ ಎರಡನೇದಾಗಿ ಹರ್ಬರ್ಟ್ ಸ್ಪೆನ್ಸರ್, ದೆನ್ ದ ಥರ್ಡ್ ಒನ್ ಇಮೈಲ್ ಡುರ್ಕೈಮ್, ದೆನ್ ದ ಫೋರ್ತ್ ಒನ್ ಟಾಲ್ಕಾಟ್ ಫಾರ್ಸನ್ಸ್, ಹಾಗೆ ಇನ್ನೊಬ್ರು ರಾಬರ್ಟ್ ಮಾರ್ಟನ್ ಅಂತಕ್ಕಂಥವ್ರು. ಇಲ್ಲಿ ಫಂಕ್ಷನಲಿಸ್ಟ್ ಪರ್ಸ್ಪೆಕ್ಟಿವ್ ಅಲ್ಲಿ functionalists view the social world as a system of interrelated parts that function or operate together harmoniously. They also see the social world basically as a stable and ongoing unity. ಸೊ ಇಲ್ಲಿ ಮುಖ್ಯವಾಗಿ ನಾವು ನೋಡೋದಂತಂದ್ರೆ ಈ ಕಾರ್ಯಾತ್ಮಕ ಒಂದು ದೃಷ್ಟಿಕೋನದಲ್ಲಿ ಇವರು ಸಮಾಜವನ್ನ ಅವರು ಮೂಲತಃ ಇದೊಂದು ಸ್ಥಿರತೆ ಉಳ್ಳಂತಹ ಮತ್ತು ಮುಂದುವರಿಯುವಂತಹ ಒಂದು ಘಟಕವಾಗಿ ಕಾಣುವುದನ್ನ ನೋಡ್ತೀವಿ. ಹಾಗೆ ಇವರು ದ ಫಂಕ್ಷನ್ಸ್ ವ್ಯೂ ಸೋಷಿಯಲ್ ವರ್ಲ್ಡ್ ಆಸ್ ಅ ಸಿಸ್ಟಮ್ ಆಫ್ ಇಂಟರ್ರಿಲೇಟೆಡ್ ಪಾರ್ಟ್ಸ್, ಅಂದ್ರೆ ಸಮಾಜವನ್ನ ಮತ್ತು ಸಾಮಾಜಿಕ ಜಗತ್ತನ್ನ ಇವರು ಪರಸ್ಪರ ಸಂಬಂಧಿತ ಭಾಗಗಳಲ್ಲಿ ಹಾಗೆ ಮತ್ತು ಪರಸ್ಪರ ಸಂಬಂಧಿತ ಭಾಗಗಳನ್ನು ಹೊಂದಿ ಮತ್ತು ಅವೆಲ್ಲ ಭಾಗಗಳು ಸಾಮರಸ್ಯದಿಂದ ಅವು ಕಾರ್ಯಗಳನ್ನು ನಿರ್ವಹಿಸುವಂತ ಒಂದು ಕಲ್ಪನೆಯನ್ನ ಇವರು ಇಲ್ಲಿ ಹೇಳ್ತಾರೆ. ಹಾಗೆ ದೇ ಕಂಪೇರ್ ಸೊಸೈಟಿ ವಿತ್ ಲಿವಿಂಗ್ ಆರ್ಗಾನಿಸಮ್, ಅಂದ್ರೆ ಇವರು ಸಮಾಜವನ್ನ ಜೀವಿಯ ಜೊತೆ, ಅಂದ್ರೆ ಜೀವ ಉಳ್ಳಂತ ಜೀವ ಜೊತೆಯಲ್ಲಿ ತುಲನೆ ಮಾಡಿ ಸಮಾಜವನ್ನ ಜೀವ ಇರ್ತಕ್ಕಂಥ ಜೀವ ಜೊತೆ ತುಲನೆ ಮಾಡಿ ಈಚ್ ಪಾರ್ಟ್ ಮೀಟ್ಸ್ ಎ ನೀಡ್ ಇನ್ ಆರ್ಡರ್ ಟು ಮೇಂಟೈನ್ ಎ ನಾರ್ಮಲ್ ಸ್ಟೇಟ್ ಆಫ್ ಬ್ಯಾಲೆನ್ಸ್. ಅಂದ್ರೆ ಪ್ರತಿಯೊಂದು ಭಾಗಗಳು ಯಾವ ರೀತಿ ಜೀವಿಯ ಭಾಗಗಳು ಪರಸ್ಪರ ಸಂಬಂಧಿತವಾಗಿ ಪ್ರತಿಯೊಂದು ಭಾಗಗಳು ಭಿನ್ನವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಕೂಡ ಅವು ಒಂದು ಇನ್ನೊಂದರ ಮೇಲೆ ಅವಲಂಬಿತವಾಗಿರ್ತವೆ ಮತ್ತು ಅವಲಂಬಿತವಾಗಿರೋ ಜೊತೆ ತಮ್ಮ ಒಂದು ಸಮತೋಲನವನ್ನ ಕಾಯ್ದುಕೊಳ್ಳೋದನ್ನ ಕಾಣ್ತೀವಿ. ಅದೇ ರೀತಿ ಇವರು ಸಮಾಜವೂ ಕೂಡ ಭಿನ್ನ ಭಿನ್ನ ಭಾಗಗಳಿಂದ ರಚಿತವಾಗಿದ್ರು ಕೂಡ ಆ ಭಾಗಗಳು ಒಂದು ಇನ್ನೊಂದರ ಮೇಲೆ ಅವಲಂಬಿತವಾಗಿರ್ತದೆ ಮತ್ತು ಸಮತೋಲನವನ್ನ ಕಾಯ್ದುಕೊಳ್ತವೆ ಅಂತ ಹೇಳ್ತಾರೆ. ಹಾಗೆ ಆರ್ಗನ್ಸ್ ಆರ್ ವ್ಯೂಡ್ ಆಸ್ ಸಿಮಿಲರ್ ಟು ಸೋಷಿಯಲ್ ಸಿಸ್ಟಮ್ಸ್, ಅಂದ್ರೆ ಇಲ್ಲಿ ದೇಹದ ಭಾಗಗಳು, ಅಂದ್ರೆ ಜೀವಿಯ ದೇಹದ ಭಾಗಗಳು ಮತ್ತು ಸಮಾಜದಲ್ಲಿರ್ತಕ್ಕಂಥ ಭಾಗಗಳು, ಫಾರ್ ಎಕ್ಸಾಂಪಲ್ ಅದು ಕುಟುಂಬ ಇರ್ಬೋದು, ವಿವಾಹ ಇರ್ಬೋದು, ಹಾಗೆ ಧರ್ಮ ಇರ್ಬೋದು. ಸೊ ಈ ರೀತಿ ಜೀವಿಯ ದೇಹಗಳಿದ್ದಂತೆ ಸಮಾಜದಲ್ಲಿ ಈ ರೀತಿಯ ಸಂಸ್ಥೆಗಳನ್ನ ಸಂಘಗಳನ್ನು ನಾವು ಕಾಣ್ಬೋದು ಅಂತ. ಹಾಗೆ ಇನ್ನು ಈ ಒಂದು ಕಾರ್ಯಾತ್ಮಕ ದೃಷ್ಟಿಕೋನದ ಒಂದು ವಿಮರ್ಶೆಗಳನ್ನು ನಾವು ಕಾಣೋದಾದ್ರೆ ಫಂಕ್ಷನಿಸ್ಟ್ ಪರ್ಸ್ಪೆಕ್ಟಿವ್ ಟೆಂಡ್ಸ್ ಟು ಬಿ ಇನ್ಹರೆಂಟ್ಲಿ ಕನ್ಸರ್ವೇಟಿವ್ ಇನ್ ನೇಚರ್, ಅಂದ್ರೆ ಇವರು ಸಾಂಪ್ರದಾಯಿಕ ಸ್ವರೂಪದವರು ಆಗಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಇಟ್ ಔಟ್ರೈಟ್ಲಿ ಓವರ್ಲುಕ್ ದ ಚೇಂಜ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಸೊಸೈಟಿ ಅಟ್ ದಿ ಎಕ್ಸ್ಪೆನ್ಸ್ ಆಫ್ ಸ್ಟೆಬಿಲಿಟಿ ಅಂಡ್ ಕನ್ಸೆನ್ಸಸ್ ಇನ್ ದಿ ಸೊಸೈಟಿ. ಅಂದ್ರೆ ಇವರು ಸಮಾಜದಲ್ಲಿ ಸಮಯಕ್ಕನುಸಾರವಾಗಿ ಸಂಭವಿಸುವಂತ ಪರಿವರ್ತನೆಗಳನ್ನ ಮತ್ತು ಬದಲಾವಣೆಗಳನ್ನ ಇವರು ಗಮನಕ್ಕೆ ತೆಗೆದುಕೊಂಡಿಲ್ಲ ಅಂತ ಕೂಡ ಇಲ್ಲಿ ಅದನ್ನ ಅವರು ಕ್ರಿಟಿಸೈಸ್ ಮಾಡ್ತಾರೆ ಅಥವಾ ವಿಮರ್ಶೆ ಮಾಡ್ತಾರೆ. ದಿಸ್ ಪರ್ಸ್ಪೆಕ್ಟಿವ್ ಇಗ್ನೋರ್ಸ್ ದಿ ಎಲಿಮೆಂಟ್ ಆಫ್ ಕಾನ್ಫ್ಲಿಕ್ಟ್ ಅಂಡ್ ಇಟ್ಸ್ ರೋಲ್ ಇನ್ ದಿ ಸೋಷಿಯಲ್ ಸೆಟಲ್ಮೆಂಟ್. ಅಂದ್ರೆ ಈ ಒಂದು ದೃಷ್ಟಿಕೋನದಲ್ಲಿ ಇವರು ಸಮಾಜದಲ್ಲಿ ಸಂಭವಿಸುವಂತ ಸಂಘರ್ಷಗಳನ್ನ ಮತ್ತು ಅದರ ಪಾತ್ರಗಳನ್ನ ಕೂಡ ಇವರು ನಿರ್ಲಕ್ಷಿಸಿದ್ದಾರೆ ಅಥವಾ ಕಡೆಗಣಿಸಿದ್ದಾರೆ ಅಂತ ಕೂಡ ಇವರನ್ನ ಇಲ್ಲಿ ವಿಮರ್ಶೆ ಮಾಡಲಾಗ್ತದ ಅಥವಾ ಟೀಕಿಸಲಾಗ್ತದ. ಹಾಗೆ ಇನ್ನ ಮುಂದುವರೆದು ಈ ಕಾನ್ಫ್ಲಿಕ್ಟ್ ಪರ್ಸ್ಪೆಕ್ಟಿವ್, ಅಂದ್ರೆ ಈ ಸಂಘರ್ಷಾತ್ಮಕ ದೃಷ್ಟಿಕೋನದ ಬಗ್ಗೆ ನಾವು ಇಲ್ಲಿ ನೋಡೋದಾದ್ರೆ ಇಲ್ಲಿ ಕೂಡ ಸಂಘರ್ಷಾತ್ಮಕ ದೃಷ್ಟಿಕೋನದಲ್ಲೂ ಕೂಡ ದೇ ಸ್ಟಾರ್ಟ್ ವಿತ್ ಸಮ್ ಬೇಸಿಕ್ ಕ್ವಶನ್ಸ್, ಅಂದ್ರೆ ಸಮಾಜದ ಒಂದು ಅಧ್ಯಯನವನ್ನ ಅವರು ಮುಖ್ಯವಾಗಿ ಕೆಲವು ಕ್ವಶನ್ಗಳನ್ನ ಅಥವಾ ಪ್ರಶ್ನೆಗಳನ್ನ ಹಾಕಿಕೊಳ್ಳೋದ್ರ ಮೂಲಕ ಅದರ ಅಧ್ಯಯನವನ್ನ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಹೌ ಆರ್ ವೆಲ್ತ್ ಅಂಡ್ ಪವರ್ ಡಿಸ್ಟ್ರಿಬ್ಯೂಟೆಡ್ ಇನ್ ಸೊಸೈಟಿ, ಅಂದ್ರೆ ಸಮಾಜದಲ್ಲಿ ಹೇಗೆ ಸಂಪತ್ತು ಮತ್ತು ಅಧಿಕಾರ ಅಂತಕ್ಕಂಥದ್ದು ಅದು ವಿಂಗಡಣೆ ಆಗಿದೆ ಅಥವಾ ಹಂಚಿಕೆ ಆಗಿದೆ ಅಂತಕ್ಕಂಥ ಕ್ವಶನ್. ಇನ್ನು ಎರಡನೇ ಕ್ವಶನ್, ಹೌ ಡು ಪೀಪಲ್ ವಿತ್ ವೆಲ್ತ್ ಅಂಡ್ ಪವರ್ ಕೀಪ್ ದೆಮ್, ಅಂದ್ರೆ ಅವರು ಜನರು ಹೇಗೆ ಅಧಿಕಾರ ಮತ್ತು ಸಂಪತ್ತನ್ನ ತೆಗೆದುಕೊಳ್ತಾರೆ ಮತ್ತು ತಮ್ಮ ಹತ್ರ ಇಟ್ಕೊಳ್ತಾರೆ ಅಂತಕ್ಕಂಥ ಕ್ವಶನ್. ಹಾಗೆ ಆರ್ ದೇರ್ ಗ್ರೂಪ್ಸ್ ದಟ್ ಗೆಟ್ ಅಹೆಡ್ ಅಂಡ್ ವೈ. ಸೊ ಇದು ಮೂರನೇ ಕ್ವಶನ್. ಹಾಗೆ ದ ನೆಕ್ಸ್ಟ್ ಒನ್, ಹೌ ಆರ್ ಸೊಸೈಟೀಸ್ ರಿಸೋರ್ಸಸ್ ಅಂಡ್ ಆಪರ್ಚುನಿಟೀಸ್ ಡಿವೈಡೆಡ್, ಅಂದ್ರೆ ಸಮಾಜದ
ಸಂಪತ್ತುಗಳು ಮತ್ತು ಅವಕಾಶಗಳು ಯಾವ ರೀತಿ ಹಂಚಿಕೆ ಆಗಿದ್ದಾವೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು. ಸೊ ಈ ರೀತಿ ಇಷ್ಟೆಲ್ಲ ಪ್ರಶ್ನೆಗಳನ್ನ ಅವರು ಹಾಕಿಕೊಳ್ಳುವುದರ ಮೂಲಕ ಸಮಾಜವನ್ನ ಸಂಘರ್ಷಾತ್ಮಕ ದೃಷ್ಟಿಕೋನದಲ್ಲಿ ಅಧ್ಯಯನ ಮಾಡುವುದನ್ನ ನೋಡಬಹುದು. ಹಾಗೆ ಇಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ಅಂದ್ರೆ ಸಂಘರ್ಷಾತ್ಮಕ ದೃಷ್ಟಿಕೋನದಲ್ಲಿ ಬರ್ತಕ್ಕಂಥ ಮುಖ್ಯ ಸಮಾಜ ಶಾಸ್ತ್ರಜ್ಞರು ಅಥವಾ ಚಿಂತಕರು ಅಂತಂದ್ರೆ ಮೊದಲೇದಾಗಿ ಕಾರ್ಲ್ ಮಾರ್ಕ್ಸ್. ನಾವು ಇಂಟ್ರೊಡಕ್ಷನ್ ಅಲ್ಲಿ ಮೊದಲೇ ಹೇಳಿದಾಗೆ ಕಾರ್ಲ್ ಮಾರ್ಕ್ಸ್ ಈಸ್ ನೌನ್ ಆಸ್ ದಿ ಫೌಂಡಿಂಗ್ ಫಾದರ್ ಅಥವಾ ಫಾದರ್ ಆಫ್ ಕಾನ್ಫ್ಲಿಕ್ಟ್ ಸೋಶಿಯಾಲಜಿ. ಹಾಗೆ ಸೊ ಇವ್ರ ನಂತರ ಬರ್ತಕ್ಕಂಥವ್ರು ಇಲ್ಲಿ ಅಥವಾ ಪ್ರತಿಪಾದಕರು ಅಂತಂದ್ರೆ ಹ್ಯಾರಿಯೆಟ್ ಮಾರ್ಟಿನ್ಯೂ, ಡಬ್ಲ್ಯೂ.ಇ.ವಿ. ಡು ಬೋಯಸ್, ಹಾಗೆ ಆಮೇಲೆ ಕಾಲಿನ್ಸ್, ಹಾಗೆ ಜಾರ್ಜ್ ಸಿಮೆಲ್. ಇವು ಮುಖ್ಯವಾದಂಥ ಸಂಘರ್ಷಾತ್ಮಕ ದೃಷ್ಟಿಕೋನದ ಮುಖ್ಯ ಚಿಂತಕರು ಅಥವಾ ಪ್ರತಿಪಾದಕರು ಅಂತ ನಾವು ಇಲ್ಲಿ ಹೇಳ್ಬೋದು. ಹಾಗೆ ಇನ್ನು ಕಾನ್ಫ್ಲಿಕ್ಟ್ ಪರ್ಸ್ಪೆಕ್ಟಿವ್ ಡಿರೈವ್ಸ್ ಇಟ್ಸ್ ಇಂಟೆಲೆಕ್ಚುಯಲ್ ಸೋರ್ಸ್ ಫ್ರಮ್ ದಿ ವರ್ಕ್ಸ್ ಆಫ್ ಕಾರ್ಲ್ ಮಾರ್ಕ್ಸ್. ಈ ಸಂಘರ್ಷಾತ್ಮಕ ದೃಷ್ಟಿಕೋನ ಇದು ಮುಖ್ಯವಾಗಿ ಕಾರ್ಲ್ ಮಾರ್ಕ್ಸ್ನ ಚಿಂತನೆಗಳಿಂದ ಅದರ ವಿಷಯಗಳನ್ನ ಅಥವಾ ಮೂಲಗಳನ್ನ ಪಡೆದುಕೊಳ್ಳುವುದನ್ನು ನಾವು ಇಲ್ಲಿ ಕಾಣಬಹುದು. ಹಾಗೆ this conflict perspective contrasts to functionalist emphasis on stability and consensus. ಅಂದ್ರೆ ಈ ಸಂಘರ್ಷಾತ್ಮಕ ದೃಷ್ಟಿಕೋನ ಅಂತಕ್ಕಂಥದ್ದು ಈ ಕಾರ್ಯಾತ್ಮಕ ದೃಷ್ಟಿಕೋನದವರು ಒತ್ತು ಕೊಟ್ಟಂತ ಸ್ಟೆಬಿಲಿಟಿ ಮತ್ತು ಕನ್ಸೆನ್ಸಸ್ ಅಂದ್ರೆ ಸ್ಥಿರತೆ ಮತ್ತು ಸಹಮತಗಳ ಬಗ್ಗೆ ಇಲ್ಲಿ ಅವರು ಪ್ರಶ್ನೆ ಆಗುವುದನ್ನ ನಾವು ಅಥವಾ ಅದಕ್ಕೆ ವಿರುದ್ಧವಾದಂತ ವಿಷಯಗಳನ್ನು ಹೇಳುವುದನ್ನ ಕಾಣಬಹುದು. ಹಾಗೆ they view society as a constantly changing in response to social inequality and conflict. ನೋಡಿ, ಇದಕ್ಕೆ ಕಾರ್ಯಾತ್ಮಕ ದೃಷ್ಟಿಕೋನಕ್ಕೆ ವಿರುದ್ಧವಾಗಿ ಈ ಸಂಘರ್ಷಾತ್ಮಕ ದೃಷ್ಟಿಕೋನದವರು ಸಮಾಜವನ್ನ ಅವರು ನಿರಂತರವಾಗಿ ಬದಲಾವಣೆಗೆ ಅಂದ್ರೆ ನಿರಂತರವಾಗಿ ಸಮಾಜದಲ್ಲಿ ಇರುವಂತಹ ಅಸಮಾನತೆ ಮತ್ತು ಸಂಘರ್ಷಗಳಿಂದ ನಿರಂತರವಾಗಿ ಪರಿವರ್ತನೆ ಸಂಭವಿಸುವಂತಹ ಒಂದು ಸಮಾಜವಾಗಿ ಅವರು ಕಾಣ್ತಾರೆ. ಹಾಗೆ ಕಾನ್ಫ್ಲಿಕ್ಟ್ is a permanent feature of society which has many forms and doesn't necessarily imply outright violence. ಅಂದ್ರೆ ಈ ಸಂಘರ್ಷಾತ್ಮಕ ದೃಷ್ಟಿಕೋನದ ಪ್ರಕಾರ ಕಾನ್ಫ್ಲಿಕ್ಟ್ ಅಂತಕ್ಕಂಥದ್ದು, ಸಂಘರ್ಷ ಅಂತಕ್ಕಂಥದ್ದು ಇದು ಸಮಾಜದ ಒಂದು ಶಾಶ್ವತವಾದಂತ ಒಂದು ಲಕ್ಷಣವಾಗಿದೆ ಅಂತ ಅವರು ಹೇಳ್ತಾರೆ. ಹಾಗೆ conflict is not deemed here as an occasional event that disturbs the smooth functioning of the system. ಅಂದ್ರೆ ಇಲ್ಲಿ ಅಂದ್ರೆ ಈ ಸಂಘರ್ಷ ಅಂತಕ್ಕಂಥದ್ದು ಇದು ಒಕೇಜನಲಿ ಸಂಭವಿಸ್ತಕ್ಕಂಥ ಅಂದ್ರೆ ಒಕೇಜನಲಿ ಅಂದ್ರೆ ಅವಾಗವಾಗ ನಡೆಯುವಂತಹ ಒಂದು ಘಟನೆ ಮಾತ್ರ ಅಲ್ಲ, ಬದಲಾಗಿ ಸಮಾಜ ಅಸ್ತಿತ್ವದಲ್ಲಿ ಬಂದಾಗಿದ್ದಲು ಕೂಡ ಈ ಸಂಘರ್ಷ ಅಂತಕ್ಕಂಥ ಒಂದು ಲಕ್ಷಣ ಅಂದ್ರೆ ಸಮಾಜ ಸಂಘರ್ಷ ಅಂತಕ್ಕಂಥ ಒಂದು ಘಟನೆಯನ್ನ ಅಥವಾ ಲಕ್ಷಣವನ್ನ ಅದು ಅವಾಗಿಂದಲೂ ಕೂಡ ಹೊಂದಿರುವುದನ್ನ ನಾವು ಇಲ್ಲಿ ಹೊಂದಿದೆ ಅಂತ ಇವರು ಪ್ರತಿಪಾದಿಸ್ತಾರೆ. ಇಟ್ ಈಸ್ ರಿಗಾರ್ಡೆಡ್ ಆಸ್ ಅ ಕಾನ್ಸ್ಟೆಂಟ್ ಪ್ರೊಸೆಸ್ ಅಂಡ್ ಇನ್ಎವಿಟಬಲ್ ಪಾರ್ಟ್ ಆಫ್ ಸೋಷಿಯಲ್ ಲೈಫ್. ಅಂದ್ರೆ ಇದ್ರ ಜೊತೆ ಅವ್ರು ಹೇಳೋದೇನಂತಂದ್ರೆ ಇದು ಸಂಘರ್ಷ ಅಂತಕ್ಕಂಥದ್ದು ಸಾಮಾಜಿಕ ಜೀವನದ ಒಂದು ಅವಿಭಾಜ್ಯ ಮತ್ತು ಅನಿವಾರ್ಯವಾದಂತ ಒಂದು ಭಾಗ ಅಂತ ಕೂಡ ಅಂತ ಅವರು ಪ್ರತಿಪಾದಿಸ್ತಾರೆ. ಹಾಗೆ ಬಟ್ ಸೋಶಿಯಾಲಜಿಸ್ಟ್ ಲೈಕ್ ಜಾರ್ಜ್ ಸಿಮೆಲ್ ಅಂಡ್ ಲೆವಿಸ್ ಕೋಜರ್, ಇಲ್ಲಿ ಜಾರ್ಜ್ ಸಿಮೆಲ್ ಮತ್ತು ಲೆವಿಸ್ ಕೋಜರ್ ಅಂತಕ್ಕಂಥವ್ರು ದೇ ಇಂಟೆನ್ಸಿಫೈಡ್ ದೇರ್ ಫೋಕಸ್ ಆನ್ ಪಾಸಿಟಿವ್ ಫಂಕ್ಷನ್ಸ್ ಆಫ್ ಕಾನ್ಫ್ಲಿಕ್ಟ್. ಅಂದ್ರೆ ಈ ಇತರ ಸಂಘರ್ಷವಾದಿ ಪ್ರತಿಪಾದಕರು ಹೇಳಿದ್ದಕ್ಕೆ ಭಿನ್ನವಾಗಿ ಈ ಜಾರ್ಜ್ ಸಿಮೆಲ್ ಮತ್ತು ಲೆವಿಸ್ ಕೋಜರ್ ಅಂತಕ್ಕಂಥವ್ರು ಸಂಘರ್ಷದ ಒಂದು ಧನಾತ್ಮಕ ಕಾರ್ಯಗಳ ಬಗ್ಗೆ ಅಂದ್ರೆ ಸಂಘರ್ಷ ಸಮಾಜದಲ್ಲಿ ಉಂಟು ಮಾಡುವಂತ ಕೆಲವು ಒಳ್ಳೆಯ ಅಥವಾ ರಚನಾತ್ಮಕ ಕಾರ್ಯಗಳ ಬಗ್ಗೆ ಇವರು ರಚನಾತ್ಮಕ ಕಾರ್ಯಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಅವ್ರು ಹೇಳೋ ಪ್ರಕಾರ ಕಾನ್ಫ್ಲಿಕ್ಟ್ ಕನ್ಸರ್ನ್ಡ್ ವಿತ್ ಕೈಂಡ್ಸ್ ಆಫ್ ಚೇಂಜಸ್ ದಟ್ ಕಾನ್ಫ್ಲಿಕ್ಟ್ ಕ್ಯಾನ್ ಬ್ರಿಂಗ್ ಅಬೌಟ್ whereas functionalists look for stability and consensus. ಅಂದ್ರೆ ಜಾರ್ಜ್ ಸಿಮೆಲ್ ಹಾಗೂ ಲೆವಿಸ್ ಕೋಜರ್ ಅಂತಕ್ಕಂಥವ್ರು ಈ ಸಂಘರ್ಷ ಸಮಾಜದಲ್ಲಿ ಉಂಟು ಮಾಡಬಹುದಾದಂತ ಒಂದು ಪರಿವರ್ತನೆ ಅಂದ್ರೆ ಧನಾತ್ಮಕವಾದಂತ ಒಂದು ಪರಿವರ್ತನೆಗಳನ್ನ ಅಥವಾ ರಚನಾತ್ಮಕವಾದಂತ ಪರಿವರ್ತನೆಗಳ ಬಗ್ಗೆ ಅವರು ಗಮನ ಹರಿಸ್ತಾರೆ. ಇನ್ನ ಈ ಒಂದು ಸಂಘರ್ಷಾತ್ಮಕ ದೃಷ್ಟಿಕೋನದ ಒಂದು ವಿಮರ್ಶೆಗಳನ್ನ ನಾವು ಕಾಣೋದಾದ್ರೆ ಇಟ್ ಓವರ್ ಎಂಪಸೈಸ್ ಆನ್ ದಿ ಇಶ್ಯೂಸ್ ಆಫ್ ಕಾಂಪಿಟೇಷನ್ ಅಂಡ್ ಚೇಂಜ್. ಅಂದ್ರೆ ಸೊ ಇವರು ಸಂಘರ್ಷಾತ್ಮಕ ದೃಷ್ಟಿಕೋನದ ಪ್ರತಿಪಾದಕರು ಸಮಾಜದಲ್ಲಿ ಸ್ಪರ್ಧೆ ಮತ್ತು ಪರಿವರ್ತನೆಗಳ ಮೇಲೆ ಆಳವಾಗಿ ಇವರು ಒತ್ತು ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಟೀಕೆಯನ್ನ ನಾವು ನೋಡ್ಬೋದು. ಹಾಗೆ ಇಟ್ ಓವರ್ಲುಕ್ ದಿ ಆರ್ಡರ್ ಅಂಡ್ ಸ್ಟೆಬಿಲಿಟಿ ಇನ್ ದಿ ಸೊಸೈಟಿ. ಅಂದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಸ್ಥಿರತೆ ಮತ್ತು ಪ್ರಕ್ರಮವನ್ನ ಇವರು ಕಡೆಗಣಿಸಿದ್ದಾರೆ ಅಂತ ಕೂಡ ಇಲ್ಲಿ ಇವರನ್ನು ಟೀಕಿಸಲಾಗ್ತದ. ಹಾಗೆ
critics of conflict theory often accuse ಇಟ್ ಆಫ್ ಬೀಯಿಂಗ್ ಟೂ ರ್ಯಾಡಿಕಲ್. ಅಂದರೆ ಇವರು ಬಹಳ ಒಂದು ಅಮೂಲಾಗ್ರವಾದಂಥ, ಅಂದರೆ ಕಾನ್ಫ್ಲಿಕ್ಟ್ ಥಿಯರಿ ಆಫನ್ ಅಕ್ಯೂಸ್ ಇಟ್ ಆಫ್ ಬೀಯಿಂಗ್ ಟೂ ರ್ಯಾಡಿಕಲ್, ಅಂದರೆ ಅಮೂಲಾಗ್ರವಾದಂಥ ಒಂದು ಬದಲಾವಣೆಯನ್ನು ಅಥವಾ ಪರಿವರ್ತನೆ ಇವರು ಪ್ರತಿಪಾದಿಸಿದ್ದಾರೆ ಅಂತ ಕೂಡ ಇವರನ್ನ ಇಲ್ಲಿ ಟೀಕಿಸಲಾಗ್ತದೆ. ಸೊ this is about the some of the criticisms of conflict perspective. So with this we conclude today's session. Thank you one and all.